ಹಲೋ ಗೈಸ್, ಇದು ಬಂದು ಮೀಡಿಯಾ ಫಿಲ್ಟರ್ ಅಂತ. ಇದರಲ್ಲಿ ನಾವೇ ಸ್ಯಾಂಡ್ ಡ್ರಿಪ್ಪಲ್ಗಡೆ ಸ್ಯಾಂಡ್ ಮತ್ತು ವೇಸ್ಟ್ ಮೆಟೀರಿಯಲ್ಸ್ ಹೋಗ್ದಿರಾ ನೋಡೋಕ್ಕೆ ಇದು ಮೀಡಿಯಾ ಫಿಲ್ಟ್ರ್. ಬರೀ ಇದು ಬಂದು ಸ್ಯಾಂಡ್ ಫಿಲ್ಟ್ರ್, ವೆಂಚೂರಿ ಮತ್ತು ಕ್ರೀಮ್, ಅದು ಬಂದು ಕ್ರೀಮ್ ಫಿಲ್ಟ್ರು. ಅದು ವಾಟರ್ ಮೀಟರ್, ಆ ಕಡೆ ಲಾಸ್ಟಲ್ಲಿ ಇರೋದು ವಾಟರ್ ಮೀಟ್ರ್. ಆ ಕಡೆ ಝೂಮ್ ಆಗ್ತದೆ ಸರ್, ಅದು ವಾಟರ್ ಫಿಲ್ಟ್ರ್. ಬನ್ನಿ, ಇದು ವಾಟ್ರ್ ಇದು ಮಾಡೋಕ್ಕೆ ಸ್ಟೋರ್ ಮಾಡೋಕ್ಕೆ. ಇದು ಬಂದು ಕಂಪೋಸ್ಟ್. ಇದು ಬಂದು ಕಂಪೋಸ್ಟ್ ಮಾಡ್ತಾಯಿದ್ದಾರೆ, ಆರ್ಗ್ಯಾನಿಕ್ ಕಂಪೋಸ್ಟ್. ಎಲ್ಲ ಸಾಯಲ್ಲು ಎಲ್ಲ ಹಾಕಿದ್ದಾರೆ, ಲೀವ್ಸು ಎಲ್ಲ ಹಾಕಿದ್ದಾರೆ, ಕಂಪೋಸ್ಟ್ ಮಾಡ್ತಾಯಿದ್ದಾರೆ. ಆಗಲೇ 2 months ಆಗಿದಂಗಿದೆ. ಇದು ಬಂದು ಪಪಾಯ, ಫುಲ್ ಆರ್ಗ್ಯಾನಿಕ್ ಅಲ್ಲ, ಸ್ವಲ್ಪ ಫರ್ಟಿಲೈಸರ್ ಯೂಸ್ ಮಾಡಿದ್ದಾರೆ, ಪೆಸ್ಟಿಸೈಡ್ ಯೂಸ್ ಮಾಡಿದ್ದಾರೆ. ನೋಡಿ, ಪಪಾಯ ಆಗಲೇ ಬರ್ತಾಯಿದೆ. ಸೈಜ್ ಸ್ವಲ್ಪ ಕಡಿಮೆ ಇದೆ, ಇನ್ನೊಂದು 1 month ಆದಮೇಲೆ ಸೈಜು ಜಾಸ್ತಿ ಆಗುತ್ತೆ. ಬನ್ನಿ ಕೃಷಿ ಹೊಂಡ, ನಮ್ಮ ಕೃಷಿ ಹೊಂಡ ನೋಡೋಕೆ ಹೋಗೋಣ. ಬನ್ನಿ, ಕೃಷಿ ಹೊಂಡದಲ್ಲೇ ಫಿಶಸ್ ಇದಾವೆ ಅಂತ ನೋಡೋಣ. ಬನ್ನಿ, ಕೃಷಿ ಹೊಂಡದಲ್ಲಿ ಫುಲ್ಲು ವಾಟರ್ ಎಲ್ಲ ಖಾಲಿ ಆಗಿದೆ, ಸ್ವಲ್ಪ ಮಟ್ಟಿಗಿದೆ. ಆದರೆ ಈಗ ಇರಿಗೇಷನ್ ಇವಾಗ ನೀರು ಬಿಡ್ತಾ ಇದ್ದಾರಿಂದ ಇವಾಗ ಇನ್ನು ಸ್ವಲ್ಪ ಹೊತ್ತರಲ್ಲಿ ಬೋರ್ವೆಲ್ ಆನ್ ಮಾಡ್ತಾರೆ, ಆಗ ನೀರು ಫುಲ್ಲು ತುಂಬ ಹೋಗುತ್ತೆ. ನೋಡಿ, ಫಿಶಸ್ ಎಲ್ಲನೇ ಇದಾವಂತ ನೋಡಿ ಎಲ್ಲ ಫುಲ್ಲು ಹೇಗಿದೆ, ಎಲ್ಲ ಮೋಟ್ರಲ್ಲಿದೆ. ಮೋಟ್ರು ಫಿಶಸ್ ಏನೋ ನನಗೆ ಕಾಣಿಸ್ತಾ ಇಲ್ಲ. ಫಿಶಸ್ ಇದು ಇಲ್ಲ, ಎಲ್ಲ ಹಿಡ್ದಾಕಿದಂಗಿದೆ, ಫಿಶಸ್ ಇಲ್ಲ. ಬಿಡೋಣ, ಬನ್ನಿ ಬಾ. ಹಲೋ ಗೈಸ್, ಇಲ್ಲಿ ಫ್ಲವರ್ ಪ್ಲಾಂಟ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಎಕ್ಸ್ಪೆರಿಮೆಂಟಲ್ಲಿ ಹೊರಗಡೆ ಬೆಳೆಯೋದು ಹೇಗಾಗಿದೆ ನೋಡಿ, ಬನ್ನಿ ಹೇಗಾಗಿದೆ. ಇದು ಅಟ್ಮಾಸ್ಫಿಯರ್ಗೆ ಬಿಟ್ಟು ಬೆಳೆಯೋದು. ಇದು ಹೇಗಾಗಿದೆ, ಫ್ಲವರ್ ಎಲ್ಲ ಕರೆಕ್ಟಾಗಿ ಬಂದಿಲ್ಲ ನೋಡಿ, ಇನ್ನು ಈಗ ಬರ್ತಾ ಇದೆ. ಈ ಕಡೆ ಎಲ್ಲ ನೋಡಿ, ಈ ಕಡೆ ಫ್ಲವರ್ ಎಲ್ಲ ಕರೆಕ್ಟಾಗಿ ಬಂದಿಲ್ಲ. ಇದು ನೋಡಿ, ಮತ್ತು ಇದು ಮಲ್ಚಿಂಗ್ ಪೇಪರ್, ಅದು ಆರ್ಗ್ಯಾನಿಕ್, ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ. ಮಲ್ಚಿಂಗ್ ಪೇಪರ್ ಎಲ್ಲ ಇದು ಚೀಲ, ಗೊನೆ ಚೀಲ, ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ, ಫುಲ್ ಆರ್ಗ್ಯಾನಿಕ್. ಸಾಯಿಲ್ಗೆ ಏನೂ ಎಫೆಕ್ಟ್ ಆಗಲ್ಲ, ಸಾಯಿಲ್ ಫುಲ್ಲು ಕ್ಲೀನಾಗಿರುತ್ತೆ. ಮತ್ತು ಒಳಗಡೆ ಬೆಳೆಯೋದು ನೋಡೋಣ ಬನ್ನಿ. ಒಳಗಡೆ ಬನ್ನಿ ನೋಡಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ, ಎಷ್ಟು ಫುಲ್ಲು ಫ್ರೆಶ್ ಆಗಿದ್ದಾವೆ. ಆ ಕಡೆ ಯೆಲ್ಲೋ ಕಲರ್ ನೋಡಿ, ಈ ಕಡೆ ಎಲ್ಲ ಫುಲ್ಲು ಫ್ರೆಶ್ ನೋಡಿ. ಈ ಕಡೆ ಇನ್ನೊಂದು ನೋಡೋಣ ಬನ್ನಿ. ಇದು ಮುಚ್ಚಾಕೆ, ಇನ್ನೊಂದು ಮುಚ್ಚಾಕೆ, ಇನ್ನೊಂದು ನೋಡೋದು ಬನ್ನಿ ನೋಡಿ. ಇದು ಫುಲ್ಲು ಫ್ರೆಶ್ ಆಗಿದೆ, ಫುಲ್ಲು ಆ ಕಡೆ ಲಾಸ್ಟ್ವರೆಗೂ ನೋಡಿ, ಲಾಸ್ಟ್ವರೆಗೂ ಫುಲ್ಲು ಫ್ರೆಶ್ಶು. ಹಾಂ, ಬನ್ನಿ ನೆಕ್ಸ್ಟ್ ಬನ್ನಿ ನೋಡಿ. ಇಲ್ಲೊಂದು ಲೆಟಸ್ ನೋಡಿ ಹೀಗಿದೆ, ಲೆಟಸ್. ಬನ್ನಿ ಈ ಕಡೆ ನೋಡಿ, ಈ ಫ್ಲವರ್, ರೆಡ್ ಫ್ಲವರ್, ಪಿಂಕ್ ಫ್ಲವರ್. ಆ ಕಡೆ ಅಲ್ಲೇ ನೋಡಿ, ಇಲ್ಲೇನೋ ಬೆಳೆದಿದೆ, ನನಗೂ ಗೊತ್ತಿಲ್ಲ ಏನಿದಾವೆ, ಏನೋ ಗೊತ್ತಿಲ್ಲ. ಆ ಕಡೆ ರೆಡ್ ಫ್ಲವರ್. ಈ ಕಡೆ ಬನ್ನಿ, ಈ ಕಡೆ ಬಾ. ನೋಡಿ ಇಲ್ಲಿ ನೋಡಿ, ಆಲ್ ಟೈಪ್ ಆಫ್ ಗ್ರಾಸಸ್. ಇದು ರೈಸು, ಹಳೆ ಕಾಲದಲ್ಲಿ ಇದು ರೈಸ್ ಥರ ಯೂಸ್ ಮಾಡ್ತಾಯಿದ್ರು ಊಟ ತಿನ್ನೋದಕ್ಕೆ. ನೋಡಿ ಹೇಗಿದೆ, ಓಲ್ಡ್ ರೈಸ್, ಸ್ಮಾಲ್ ರೈಸ್. ಇದನ್ನು 1 ಎಕರೆ ಹಾಕಿದ್ರೆ 1 ಮೂಟೆ ಕೂಡ ಸಿಗೋಲ್ಲ, ಆ ಕಾಲದಲ್ಲಿ ಇತ್ತಿದ್ದು. ನೋಡಿ ಇಲ್ಲೇ ಇನ್ನೊಂದು ಥರ ಗ್ರಾಸು, ಹೊಸ ಗ್ರಾಸು. ಇಲ್ಲೊಂದು ಥರ ಗ್ರಾಸು ನೋಡಿ, ಇದೊಂದು ಥರ ಗ್ರಾಸು. ಮತ್ತು ಇದೇನಲ್ಲಿ ಯಾವ ಪ್ಲಾಂಟ್ ಹೇಳಿ, ಇದು ಮಿಲ್ಲೆಟ್. ಎಲ್ಲ ಮಿಲ್ಲೆಟ್, ಎಲ್ಲ ಹಳೆ ಕಾಲದಲ್ಲಿ ತಿನ್ನೋದಕ್ಕೆ ಬಳಸ್ತಾಯಿದ್ರು. ಇವೆಲ್ಲ ಅಡುಗೆಯಲ್ಲಿ ಬಳಸ್ತಾಯಿದ್ರು, ಎಲ್ಲ ಊಟ ತಿನ್ನೋದಕ್ಕೆ. ಆಮೇಲೆ ಹೈಬ್ರಿಡ್ ಬಂತು, ಆಮೇಲೆ ಹೈಬ್ರಿಡ್ಗೆಲ್ಲ ಶಿಫ್ಟ್ ಆಗೋದ್ರೆ ಇವನ್ನೆಲ್ಲ ಬಿಟ್ಬಿಟ್ರು, ಇದನ್ನೆಲ್ಲ ವೇಸ್ಟ್ ಅಂದ್ಬಿಟ್ರು. ಇವಾಗ ಏನು ಮಾಡೋಕ್ಕಾಗಲ್ಲ. ಬನ್ನಿ ಈಗ ಇಲ್ಲಿ ನೋಡಿ, ಇದರಲ್ಲೇ ನೀವು ಸ್ಕೂಲ್ಗಳಲ್ಲಿ ತೋರಿಸಿರ್ತಾರೆ. ಇದನ್ನ ಝೂಮ್ ಮಾಡಿ ಮೈಕ್ರೋಸ್ಕೋಪಲ್ಲೇ ಫುಲ್ಲು ಝೂಮ್ ಮಾಡಿ ತೋರಿಸಿ. ಎಲ್ಲ ಚಿಕ್ಕ ರಂಧ್ರಗಳಿರ್ತಾವೆ, ಇದರಲ್ಲಿ ರಂಧ್ರಗಳನ್ನ ತೋರಿಸ್ತಾರೆ. ಇದಾಗೋದು ನೋಡಿ, ಇದನ್ನು ಈ ಥರ ಇಷ್ಟು ಇಟ್ಕೊಂಡು ಝೂಮ್ ಮಾಡಿ ಎಲ್ಲ ತೋರಿಸ್ತಾರೆ. ನೋಡಿ ಇಲ್ಲಿ ಹೊಗೆ ಮರ, ನಿಂಬೆಕಾಯಿ ಗಿಡ ನೋಡಿ, ನಿಂಬೆ ಗಿಡ ಎಲ್ಲ ಮುಳ್ಳಿದಾವೆ. ಬನ್ನಿ ನೋಡಿ, ಮಲೆನಾಡಲ್ಲಿ ಬೆಳೆಯೋದು ಇಲ್ಲಿ ಬೆಳೆದಿದ್ದಾರೆ ರೀ. ಮಲೆನಾಡಲ್ಲಿ ಎಲೆ ಬೆಳೀತಾರೆ, ಎಳೆದಲ್ಲೇ ನೋಡಿ ಎಷ್ಟು ಫುಲ್ಲು
ಫುಲ್ ಡಾರ್ಕ್. ಮಲೆನಾಡಲ್ಲಿ ಕೂಡ ಬರೋಲ್ಲ ಇಂಥದ್ದು. ಬನ್ನಿ, ಹಾಂ ಅಷ್ಟೇ. ಅಲ್ಲಿ ಬನ್ನಿ ಬಾಬಾ. ಇಲ್ಲಿ ಜೇನು, ಇಲ್ಲಿ ಜೇನಿದೆ, ಜೇನಿದೆ ನೋಡಿ. ಬನ್ನಿ ಜೇನು ಒಳಗಡೆ ಜೋರಾಗಿ ಇದು ಮಾಡಬಾರ್ದು. ನೋಡಿ ಬನ್ನಿ, ನೋಡಿ 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 ಸಾಕು ಬಿಡ್ರಿ. ಭಯ ಆಗ್ತಾ ಇತ್ತು ನೋಡ್ತಾ ಇದ್ರೆ. ಇನ್ನೊಂದು ಹತ್ರ ನೋಡೋಣ ಬರ್ರಿ. ಇಲ್ಲೆಲ್ಲ ಇದು ಬಾಬಾ ಅದೇ ಜಡಿ ಹುಳ ಏನೇನೋ ಬೇರೆ 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 ಹೊರಗಡೆ ಹುಳ ಸೇರ್ಕೊಂತವೆ ಎಲ್ಲ ಜಡ್ ದೊಡ್ಡ ದೊಡ್ಡ. ಅದೇ ಫ್ಲವರ್ಸಿಂದ ಫ್ಲವರ್ಸ್ಗೆ ಏನೋ ಅಂತಾರಲ್ಲ, ಟ್ರಾನ್ಸ್ಪಿರೇಷನ್ ಮಾಡೋದಕ್ಕೆ ಈ ಥರ ಹುಳಗಂಡು ಬರ್ತಾರೆ. ಬನ್ನಿ ನೆಕ್ಸ್ಟ್ ಬಾಬಾ. ಇನ್ನೊಂದು ನಮ್ಮ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲೊಂದು ಇಲ್ಲದಿಲ್ಲ ನೋಡಿ. ನಾನು ಕಿತ್ಕೊಂಡು ತಿನ್ಕೊಂಬಿಡೋದಷ್ಟೇ.